ಅಂಜನಾದ್ರಿಗೆ ಹೋಗೋ ದಾರಿಯಲ್ಲಿರ್ತಕ್ಕಂಥ ಒಂದು ಊರಿನಲ್ಲಿ ಇಮಾಮ್ ಅಲಿ ಅನ್ನೋರು. ಎಷ್ಟು ವರ್ಷ ಆಯ್ತು ಸರ್ ನೀವು RPS ಬಳಸಕ್ಕಂತ? 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. ಯಾವುದಕ್ಕೆ ಬಳಸಿರಿ? ಭತ್ತದ ಗದ್ದೆಗೆ ಬಳಸಿರಿ. ಹೌದಾ? ಬಳಸಿರಲ್ಲ, ಇದರಿಂದ ನಿಮ್ಗೆ ಏನು ಉಪಯೋಗ ಆಗೈತಿ, ಏನು ಲಾಭ ಆಗೈತಿ? ಹೊರಗೈತಿ, ಚೆನ್ನಾಗೈತಿ ರೀ ರಿಸಲ್ಟ್. ರಿಸಲ್ಟ್ ಚೆನ್ನಾಗಿ ಬರ್ತೀರಿ. ಇಳುವರಿ ಚೆನ್ನಾಗಿ ಬಂತು. ಒಂದು ಎಕರೆಗೆ ಎಷ್ಟು ಬಂದ ಸರ್ ಯೂಸ್ ಮಾಡಿ ಮೇಲೆ? ನಮಗೆ 48 ರಂಗೆ ಬಂದೈತೆ ನೋಡಿರಿ. ಯೂಸ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಬಂದಿತ್ತು ಸರ್? 37, 36 ಈ ಟೈಪ್ ಬರ್ತೈತೆ ರೀ. ಹೌದಾ ರೀ? ಬಳಸಿದ ಮೇಲೆ ನಿಮ್ಗೆ ಇಳುವರಿ ಜಾಸ್ತಿ ಆಗೈತಿ, ಬೆಳೆನೇ ಚೆನ್ನಾಗಿ ಬಂದೈತಿ. ಹೌದು ರೀ. ಈಗ ಯಾವುದಕ್ಕೆ ಬಳಸಕೊಂತೀರಿ ಸರ್? ಈಗ ಆಗಿ ಮಡಿಗೆ ಬಳಸಕತ್ತೀವಿ. ಸಸಿ ಮಡಿಗೆ ಬಳಸಕೊಂತೀರಿ. ಹಾಕಿ ಮೂರ ಮೇಲೆ ಹಾಕ್ರಿ. ಬೇರೆ ರೈತರಿಗೆ ಹೇಳಕ್ಕೆ ಹೆಂಗೆ ಸರ್ ಇದು? ಬೇರೆ ರೈತರಿಗೆ ಹೇಳಕ್ಕೆ ನಿಮ್ಗೆ ಚೆನ್ನಾಗೈತಿ ರೀ ರಿಸಲ್ಟ್. ಚೆನ್ನಾಗೈತಿ. ಒಟ್ಟಿಗೆ ಗದ್ದೆಗೆ ಬಳಸಿದಕ್ಕೆ ಚೆನ್ನಾಗೈತಿ, ಸಸಿ ಮಡಿಗೆ ಚೆನ್ನಾಗೈತಿ ರೀ. ಕೆಮಿಕಲ್ ಅಂತೂ ಅಲ್ಲ ರೀ, ಚೆನ್ನಾಗೈತಿ ರೀ. ನೋಡಿರಿ, RPS 76 ಅನ್ನು ಸಸಿ ಮಡಿಗೆ ಸ್ಪ್ರೇ ಮಾಡ್ತಿದ್ದಾರೆ. ನಾವು ಪ್ರತಿ ಸಾರಿ ಆದಂಗೆ 2 ವರ್ಷ ಆಯ್ತು ಈಗ ಬಳಸಕ್ಕಂಥವ್ರು. RPS ಬಳಸೋದ್ರಿಂದ ಭತ್ತದ ಗದ್ದೆ ಚೆನ್ನಾಗಿ ಬಂದೈತಿ. ಹಾಗಾಗಿ ಈ ಸಸಿ ಮಡಿಗೆ ಸ್ಪ್ರೇ ಮಾಡ್ತಿದ್ದಾರೆ. ಸಸಿ ಮಡಿಗೆ ಸ್ಪ್ರೇ ಮಾಡೋದ್ರಿಂದ ನಮಗೆ ಬೇರು ಬೆಳವಣಿಗೆ ಉತ್ತಮವಾಗಿರುತ್ತೆ, ಅಗಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನಾಳೆ ಅಗಿ ಹಚ್ಬೇಕಾದ್ರೆ ಅಗಿ ಹಚ್ಚಿದ ಮೇಲೆ ಒಂದು ಅಗಿನೂ ಹೋಗಂಗಿಲ್ಲ. ಅದಕ್ಕೆ RPS 76 ಅನ್ನು ಸಸಿ ಹಾಕಿದಾಗನೇ ಸ್ಪ್ರೇ ಮಾಡಿ ಅಂತ ಹೇಳೋದು. ಸಸಿ ಮಡಿಗೆ ಸ್ಪ್ರೇ ಮಾಡೋದು ನೋಡ್ರಿ ನೀವು.